ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವಧನ್ವಂತರಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಸಕ್ಕರೆ ಕಾಯಿಲೆ ಕುರಿತಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ. ಈ ಸಕ್ಕರೆ ಕಾಯಿಲೆ ಅಥವಾ ಶುಗರ್ ಅಂತ ಕಾಮನ್ ಆಗಿ ನಾವೆಲ್ಲರೂ ಕೂಡ ಅದಕ್ಕೆ ಮೆನ್ಷನ್ ಮಾಡ್ತೀವಿ. ಈ ಸಕ್ಕರೆ ಕಾಯಿಲೆ ಅನ್ನುವಂಥದ್ದು ಯಾಕೆ ಬರುತ್ತೆ, ಯಾರಲ್ಲಿ ಕಾಣಿಸ್ಕೊಳ್ಳುತ್ತೆ? ಇತ್ತೀಚಿನ ದಿನಗಳಲ್ಲಿ ಯಾವುದೇ ರೀತಿಯಾದಂಥ ವಯಸ್ಸಿನ ವಯೋಮಿತಿ ಇಲ್ಲದೆ ಈ ಸಕ್ಕರೆ ಕಾಯಿಲೆ ಅನ್ನುವಂಥದ್ದು ಎಲ್ಲರಲ್ಲೂ ಕೂಡ ಸರ್ವೇ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಿದೆ. ಹಾಗಿದ್ರೆ ಇದಕ್ಕೆ ಕಾರಣಗಳೇನು, ಹಾಗೆ ಪರಿಹಾರಗಳೇನಿದೆ, ಅಂದರೆ ಟ್ರೀಟ್ಮೆಂಟ್ಸ್ ಯಾವ ರೀತಿಯಾಗಿರುತ್ತೆ? ಇದು ಒಮ್ಮೆ ನಮ್ಮ ದೇಹಕ್ಕೆ ಆವರಿಸಿಕೊಂಡ್ರೆ ಸಾಯೋವರೆಗೂ ಕೂಡ ನಮ್ಮ ಜೊತೆಯಲ್ಲೇ ಇರುತ್ತೆ ಅಂಥ ಒಂದು ಕಾಯಿಲೆ. ಮುಂಚಿನ ದಿನಗಳಲ್ಲಿ ಇದನ್ನು ಶ್ರೀಮಂತರ ಕಾಯಿಲೆ ಅಂತ ಕರಿತಾ ಇದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಶ್ರೀಮಂತ ಬಡವ ಅಂತ ನೋಡದೆ, ಯಾವುದೇ ವಯಸ್ಸಿನ ವಯೋಮಿತಿ ಇಲ್ಲದೆ ಎಲ್ಲರಲ್ಲೂ ಕೂಡ ಕಾಣಿಸ್ಕೊಳ್ತಿದೆ. ಹಾಗಿದ್ರೆ ಈ ಸಕ್ಕರೆ ಕಾಯಿಲೆಯ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಖ್ಯಾತ ಆಯುರ್ವೇದಿ ತಜ್ಞೆ ಆಗಿರುವಂತಹ ಡಾಕ್ಟರ್ ಶುಭಮಂಗಳ ಅವರು. ಮೊದಲನೇದಾಗಿ ಡಾಕ್ಟರ್ನ ವೆಲ್ಕಮ್ ಮಾಡೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಮೊದಲನೇದಾಗಿ ಈ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟೀಸ್ ಅಂತ ಕರಿತೀವಿ, ಇದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡಿ ನಮಗೆ. ಡಯಾಬಿಟೀಸ್ ಅಂದರೆ ಇವಾಗ ವರ್ಲ್ಡ್ ಕ್ಯಾಪಿಟಲ್ ಅಂತ ನಮಗೊಂದು ಬಿರುದು ಬೇರೆ ಕೊಟ್ಬಿಟ್ಟಿದ್ದಾರೆ ಭಾರತಕ್ಕೆ. ಶುಗರ್ ಲೆವೆಲ್ ಈಗ ರಕ್ತದಲ್ಲಿ ಜಾಸ್ತಿ ಆಗೋದನ್ನ ಯಾವುದೇ ಕಾರಣದಿಂದ ಇರ್ಬೋದು. ಒಂದು ಪ್ಯಾಂಕ್ರಿಯಸಲ್ಲಿ ಸರಿಯಾಗಿ ಕೆಲಸ ಆಗದೆ, ಇನ್ಸುಲಿನ್ ಹಾರ್ಮೋನ್ ಬರದೆ, ಅಥವಾ ದೇಹ ರೆಸಿಸ್ಟ್ ಮಾಡಿ ಯಾವುದೋ ಕಾರಣದಿಂದ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಯಿತು ಅಂದರೆ, ಈಗ ಒಂದು ಲಿಮಿಟ್ ಇಷ್ಟು ಅಂತ ಇರಬೇಕು, ಅದಕ್ಕಿಂತ ಜಾಸ್ತಿ ಕಂಡಾಗ ಅದಕ್ಕೆ ಡಯಾಬಿಟೀಸ್ ಅಂತ ಹೇಳ್ತಾರೆ. ಅದರಲ್ಲಿ 2 ಥರದ ಡಯಾಬಿಟೀಸ್. ಒಂದು ಜುವೆನೈಲ್ ಡಯಾಬಿಟೀಸ್ ಅಥವಾ ಟೈಪ್ 1 ಡಯಾಬಿಟೀಸ್, ಇನ್ನೊಂದು ಟೈಪ್ 2 ಡಯಾಬಿಟೀಸ್. ಈಗ ಸಮಸ್ಯೆ ತುಂಬ ಕಾಡ್ತಾ ಇರೋದು ಟೈಪ್ 2 ಡಯಾಬಿಟೀಸ್. ಹಿಂದೆ ಅದೇ ನಾವು ವಯಸ್ಸಾದ್ಮೇಲೆ ಬರುತ್ತೆ, ಒಂದಷ್ಟು ಏಜ್ ಆಗಿರಬೇಕು, ಅಥವಾ ಸುಮ್ಮನೆ ಏನೋ ಸೆಡೆಂಟರಿ ಕೂತಿರ್ತಾರೆ ಅಂಥವ್ರಿಗೆ ಬರುತ್ತೆ ಅಂತೆಲ್ಲ ಇತ್ತು. ಈಗ ಚಿಕ್ಕ ವಯಸ್ಸಿನವ್ರಿಗೂ ಶುರುವಾಗಿದೆ. ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿಯಾಗಿ ಕೆಲವರಿಗೆ ಗೊತ್ತಿರಲ್ಲ, ಕೆಲವರು ಸಿಂಪ್ಟಮ್ಸ್ ಕಂಡ್ಕೊಂಡಾಗ ಹೋಗ್ತಾರೆ, ಕೆಲವರು ಸುಮ್ಮನೆ ಯಾವುದೋ ಕಾರಣಕ್ಕೆ, ಈಗ ಏನೋ ಒಂದು ಇನ್ಶೂರೆನ್ಸ್ ಯಾವುದೋ ಕಾರಣಕ್ಕೆ ಶುಗರ್ ಟೆಸ್ಟ್ ಅಂತ ಹೋಗ್ತಾರೆ, ಆವಾಗ ಜಾಸ್ತಿ ಅಂತ ಕಾಣುತ್ತೆ, ಆವಾಗ ಅವರಿಗೆ ಆ ಶುಗರ್ ಅನ್ನೋದು ಒಂದು ಪಟ್ಟ ಸಿಕ್ಬಿಡುತ್ತೆ. ಹಾಗೆ ಡಯಾಬಿಟೀಸ್ ಏನು ಟೈಪ್ 1 ಅದು ತುಂಬ ಕಷ್ಟ. ಆ ಟೈಪ್ 1 ಡಯಾಬಿಟೀಸ್ ಅನ್ನೋದು ಒಂದು ಪ್ಯಾಂಕ್ರಿಯಸ್ ಅನ್ನೋ ಏನು ಅಂಗ ಇದೆ, ಆ ಅಂಗ ಸರಿಯಾಗಿ ಕೆಲಸ ಮಾಡದೆ, ಇನ್ಸುಲಿನ್ ಸೆಕ್ರೇಟ್ ಮಾಡದೆ, ಅವರಿಗೆ ಮೊದಲಿಂದನೂ ಅವರಿಗೆ ಇನ್ಸುಲಿನ್ ಇಂಜೆಕ್ಷನ್ನಿಂದಾಗಿ ಹೊರಗಿಂದ ಇನ್ಸುಲಿನ್ ಕೊಡೋ ಒಂದು ಹೆಚ್ಚಾಗಿ ಚಿಕ್ಕ ಮಕ್ಕಳಲ್ಲಿ ಕಾಣ್ತೀವಿ. ಅದು ಅಷ್ಟೇ ಬಹಳ ಜಾಸ್ತಿ ಆಗ್ತಾ ಇದೆ. ಟೈಪ್ 2 ಹಾಗಲ್ಲ, ಅದು ಔಷಧಿಗಳಿಂದ ಕಂಟ್ರೋಲ್ ಇರ್ತಾರೆ. ಅನೇಕ ಸಲ ಆಯುರ್ವೇದ ಚಿಕಿತ್ಸೆಗಳಲ್ಲಿ ಅಂದರೆ ಪೂರ್ತಿ ಗುಣ ಆಗಿದೆ ಅಂತಲ್ಲ, ಅನೇಕರಿಗೆ ನಾವು ಅದನ್ನು ಡಯಾಬಿಟಿಸ್ ಅಂತ ನೋಡದೆ ಬೇರೆ ರೀತಿಯಲ್ಲಿ ಅದನ್ನು ಚಿಕಿತ್ಸೆ ಮಾಡಿ ಪೂರ್ತಿಯಾಗಿ ಕಡಿಮೆ ಆಗಿದ್ದು ಇದೆ. ಓಕೆ, ಇನ್ನು ಸಕ್ಕರೆ ಕಾಯಿಲೆ ಅಂದರೆ ಏನು? ಸಕ್ಕರೆ ಕಾಯಿಲೆಯಲ್ಲಿ ಅಂದರೆ ಡಯಾಬಿಟೀಸಲ್ಲಿ 2 ಟೈಪ್ಸ್ನ ನೋಡ್ಬೋದು. ಯಾವ ಟೈಪ್ಸಲ್ಲಿ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಸಿಂಪ್ಟಮ್ಸ್ ಕುರಿತಾಗಿ ಮಾತಾಡೋದಾದರೆ, ಈ ಸಿಂಪ್ಟಮ್ಸ್ ಅನ್ನೋದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗ್ತಾ ಹೋಗುತ್ತಾ, ಯಾವ ರೀತಿಯಾಗಿರುತ್ತೆ? ಅಥವಾ ಸ್ತ್ರೀಯರಲ್ಲಿ ಒಂದು ರೀತಿಯಾದಂಥ ಸಿಂಪ್ಟಮ್ಸ್ ಇರ್ಬೋದು, ಪುರುಷರಲ್ಲಿ ಒಂದು ರೀತಿಯಾದಂಥ ಸಿಂಪ್ಟಮ್ಸು, ಚಿಕ್ಕ ವಯಸ್ಸಿನಲ್ಲಿ ಒಂದು ರೀತಿಯಾದಂಥ ಸಿಂಪ್ಟಮ್ಸು, ಅಥವಾ ವಯಸ್ಸಾಗಿರೋರಲ್ಲಿ ಒಂದು ರೀತಿಯಾದಂಥ ಸಿಂಪ್ಟಮ್ಸು, ಈ ಥರ ಸಿಂಪ್ಟಮ್ಸಲ್ಲಿ ಏನಾದರೂ ವೇರಿಯೇಷನ್ ಇರುತ್ತಾ ಡಾಕ್ಟರ್? ಇದ್ರ ಬಗ್ಗೆ ನಮಗೆ ತಿಳಿಸಿಲ್ಲ. ಅದೇ ಅಂದರೆ ಚಿಕ್ಕ ಮಕ್ಕಳಲ್ಲಿ ಬರುವ ಇದರಲ್ಲಿ ಪಾಪ ಸುಸ್ತಾಗುತ್ತೆ. ಈಗ ಹೆಚ್ಚಾಗಿ ಯಾವಾಗ ಒಂದು ಜ್ವರ ಬಂದಿರುತ್ತೆ ಅವರಿಗೆ, ಜ್ವರ ಬಂದು ಬಿಟ್ಟ ಮೇಲೆ ಮಕ್ಕಳಿಗೆ ಸುಸ್ತು ಶುರುವಾಯಿತು ಅಂದರೆ 2-3 ವರ್ಷದ ಮಕ್ಕಳಲ್ಲಿ ಕೆಲವು ಸಲ ಯಾವುದೋ ಒಂದು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಬಂದು ದೊಡ್ಡ ಜ್ವರ ಬಂದುಬಿಟ್ಟಿರುತ್ತೆ. ಈಗ ಹೇಳಬೇಕು ಅಂದರೆ ಪ್ಯಾಂಕ್ರಿಯಸ್ ಅನ್ನೋದು ಒಂದು ಪುಟ್ಟ ಅಂಗ. ಆ ಅಂಗಗಳಲ್ಲಿ ಇರುವ ಒಂದು ಜೀವಕೋಶಗಳು ಕಡಿಮೆ ಇರ್ತವೆ. ಯಾವುದೇ ಕಾಯಿಲೆ ಇರ್ಬೋದು, ಯಾವುದೇ ಬಂದು ಆ ದೇಹಕ್ಕೆ ಹೊಡೆದಾಗ ಯಾವುದೋ ಒಂದು ಆರ್ಗನ್ಗೆ ಎಫೆಕ್ಟ್ ಆಗುತ್ತೆ. ಮೊದಲು ಎಫೆಕ್ಟ್ ಆಗೋದೇ ನಮ್ಮ ಪ್ಯಾಂಕ್ರಿಯಸ್ ಅನ್ನೋ ಅಂಗಕ್ಕೆ. ಹಾಗಾಗಿ ಬೇರೆ ಕಾಯಿಲೆಗಳಿಂದ ಇದು ತುಂಬ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಹೊರಗಿಂದ ಬರುವ ಇವಾಗ ನೋಡಿ, ಕೋವಿಡ್ ವ್ಯಾಕ್ಸಿನ್ ಅಥವಾ ಕೋವಿಡ್ ಬಂದ ಮೇಲೆ ಎಲ್ಲ ತುಂಬ ಜಾಸ್ತಿ ಚಿಕ್ಕ ವಯಸ್ಸಿನವರಿಗೆಲ್ಲ ಆ ಕೋವಿಡಿಂದ ಕಾಯಿಲೆಯಿಂದ ಇರ್ಬೋದು ಅಥವಾ ಬೇರೆ ಯಾವುದೋ ಒಂದರಿಂದ ಆ ದೇಹಕ್ಕೆ ಏಟಾಗಿದೆ. ಏಟಾಗಿದ ಕೂಡಲೇ ಅವರಿಗೆ ಆ ಚಿಕಿತ್ಸೆಯಿಂದ ಆಗಿರ್ಬೋದು, ಕೋವಿಡ್ ವೈರಸ್ಸಿಂದ ಆಗಿರ್ಬೋದು, ಅದು ಹೋಗಿ ಅವರ ಒಂದು ಆರ್ಗನ್ಗೆ ಏಟಾಗಿದೆ. ಆವಾಗ ಅವರು ಅವ್ರಿಗೆ ಸಿಂಪ್ಟಮ್ಸ್ ಇಲ್ಲದೆ ತುಂಬ ಜನ ಬರ್ತಾರೆ, ನಮ್ಗೆ ಏನೂ ಸಿಂಪ್ಟಮ್ಸೇ ಇರಲಿಲ್ಲ, ಟೆಸ್ಟ್ ಮಾಡಿಸಿದ್ವಿ ಕಾಣಿಸ್ಕೊಂತು. ಇನ್ನು ಕೆಲವರಿಗೆ ಸಡನ್ನಾಗಿ ತೂಕ ಕಮ್ಮಿ ಆಗ್ಲಿಕ್ಕೆ ಶುರುವಾಗುತ್ತೆ, ಇನ್ನು ಕೆಲವರಿಗೆ ತೂಕ ಜಾಸ್ತಿ ಆಗುತ್ತೆ. ಆ ರೀತಿ ಬೇರೆ ಬೇರೆ ಸುಸ್ತು ಕೆಲವರಿಗೆ. ಇದು ಜನರಲ್ ಆಗಿ ಏನು ಹೇಳ್ತಾರೆ, ಬಾಯಾರಿಕೆ ಆಯಿತು, ತುಂಬ ಸಲ ಅವರು ಯೂರಿನ್ ಪಾಸ್ ಮಾಡಬೇಕು ಅನಿಸುತ್ತೆ, ಅಥವಾ ಯೂರಿನ್ ಪಾಸ್ ಮಾಡುವಾಗ ನೆವೆ ಅಥವಾ ಉರಿ ಬಂತು ಅಂಥದ್ದೆಲ್ಲ ಹೇಳ್ತಾ ಇದ್ರು. ಈಗ ಹಾಗಿಲ್ಲ. ಅದು ಅಂದರೆ ದಿನದಿಂದ ದಿನಕ್ಕೆ ಕಾಯಿಲೆಯ ಒಂದು ರೂಪನೇ ಬದಲಾಗ್ತಾ ಇದೆ. ಕೆಲವರಿಗೆ ಈಗ ಹೆಂಗಸರಲ್ಲಿ ಮುಟ್ಟಿನ ಸಮಸ್ಯೆ ಅಂತ ಹೋಗಿ ಚೆಕ್ ಮಾಡಿಸ್ತಾರೆ, ಆವಾಗ ಸುಮ್ಮನೆ ನೋಡೋಣ ಅಂತ ಶುಗರ್ ಟೆಸ್ಟ್ ಮಾಡಿಸಿದ್ದಾರೆ. ಅಥವಾ ಇನ್ನು ಕೆಲವ್ರು ಹೇಳ್ತಾರೆ ಕಾಲುರಿ ಶುರುವಾಯ್ತು ನಮಗೆ, ಗಂಡಸರು
ಗಂಡಸರು ಇರ್ಬೋದು ಹೆಂಗಸರು ಇರ್ಬೋದು. ಇನ್ ಕೆಲವರು ನಿದ್ದೆ ಬರ್ಲಿಲ್ಲ ಯಾಕೆ ಅಂತ ಹೋಗಿ ಟೆಸ್ಟ್ ಮಾಡಿಸಿದಾಗ ಅದರಿಂದ ಆಮೇಲೆ ಗೊತ್ತಾಯ್ತು. ಆ ರೀತಿ ವಿಚಿತ್ರ ಇದೆಲ್ಲ ಇರುತ್ತೆ. ಅದರಿಂದ ಬಾಯಲ್ಲಿ ನೀರು ಸೋರೋ ತರ ಆಗುತ್ತೆ, ತುಂಬಾ ಬಾಯಾರಿಕೆ ಆಗೋದು, ಈ ತರ ಏನೇನೋ ಸಮಸ್ಯೆಗಳಿಂದ ಹೋದಾಗ ಶುಗರ್ ಲೆವೆಲ್ ಜಾಸ್ತಿ ಇದೆ ಅಂತ ಗೊತ್ತಾಗಿದೆ ಅವರಿಗೆ. ಇನ್ನು ಡಾಕ್ಟರ್ ಏನು ಅಂತ ಹೇಳಿದ್ರೆ, ಈಗ ಶುಗರ್ ಟೆಸ್ಟಿಗೆ ಹೋದಾಗ ಬಿಫೋರ್ ಫುಡ್ ಎಷ್ಟಿರ್ಬೇಕಾಗುತ್ತೆ, ಆಫ್ಟರ್ ಫುಡ್ ಎಷ್ಟಿದ್ರೆ ಅದು ನಾರ್ಮಲ್ ಅಂತ ಹೇಳಿ ಅದೇ ದೊಡ್ಡ ಸಮಸ್ಯೆ ಆಗಿರೋದು. ನಾವು ಆಯುರ್ವೇದ ಪ್ರಕಾರ ಆ ರೀತಿ ನೋಡಲ್ಲ. ಈಗಿನ ಒಂದು ಇದು ಏನ್ ಹೇಳುತ್ತೆ 100 to 120 ಅಂತ. ಒಂದ್ ಸ್ವಲ್ಪ ವರ್ಷದ ಹಿಂದೆ ನನಗೆ ನೆನಪಿದೆ, ನಾವಿನ್ನೂ ಅಂದ್ರೆ ಅವಾಗಿನ್ನೂ ಓದ್ತಾ ಇರುವಾಗ ಅದಕ್ಕೂ ಹಿಂದೆ 140 ತನಕ ಇರ್ಬೋದು ಫಾಸ್ಟಿಂಗು ಅಂತ ಇತ್ತು. ಈಗ 120 100ಕ್ಕಿದ್ರೇ ಅದು ಇದು ಪ್ರೀ ಡಯಾಬಿಟಿಕ್ ಅಂತ ಹೇಳೋ ಇದು ಬಂದಿದೆ. ಹಾಗಾಗಿ ಆಯುರ್ವೇದ ಪ್ರಕಾರ ನಾನು ಅಷ್ಟು ವ್ಯಾಲ್ಯೂ ಅಂತ ನೋಡಕ್ ಹೋಗಲ್ಲ. ಮತ್ತೆ ನಾವು ವಾತ ಪಿತ್ತ ಕಫ ಅಂತ ನೋಡ್ತೀವಿ. ಯಾರು ಸ್ವಲ್ಪ ತುಂಬಾ ಆಕ್ಟಿವ್ ಹೈಪರ್ ಆಗಿರ್ತಾರೆ, ಅವ್ರು ತುಂಬಾ ಸಣ್ಣ ಇರ್ತಾರೆ, ಅವರಿಗೆ ಸ್ವಲ್ಪ ಕಮ್ಮಿನೇ ಇರುತ್ತೆ, ಯಾವಾಗ್ಲೂ ನಾರ್ಮಲ್ ವ್ಯಾಲ್ಯೂನೇ ಕಡಿಮೆ ಇರುತ್ತೆ. ಯಾರು ಸ್ವಲ್ಪ ಸೆಡೆಂಟ್ರಿ, ಅವರು ಕಫ ಪ್ರಕೃತಿ ಅಂತೀವಿ, ಯಾವಾಗ್ಲೂ ಸದಾ ಅವರು ಹುಟ್ಟದಾಗಿಂದ ದಪ್ಪನೇ ಅವ್ರ ನೇಚರು ಅಂತವರಿಗೆ, ಅವರ ಕಫ ಪ್ರಕೃತಿ ಅವರಿಗೆ ಇಲ್ಲಿ ತನಕ ನನ್ನ ಟ್ರೀಟ್ಮೆಂಟ್ ಅಲ್ಲಿ ನೋಡಿರೋದು, ಅವರಿಗೆ ಎಷ್ಟೇ ಕಡಿಮೆ ಮಾಡಿದ್ರು 120 130ಕ್ಕಿಂತ ಕಡಿಮೆ ತಗೊಂಡು ಹೋಗಕ್ ಸಾಧ್ಯ ಇಲ್ಲ. ಆವಾಗ ಬೇರೆ ಔಷಧಿಯಿಂದ ಅವ್ರಿಗೆ ಸುಸ್ತಾಗ್ಲಿಕ್ಕೆ ಶುರು ಆಗುತ್ತೆ. ಹಾಗಾಗಿ ತುಂಬಾ ನಾರ್ಮಲ್ ವ್ಯಾಲ್ಯೂ ಅನ್ನೋದನ್ನ ನನ್ನ ಪ್ರಾಕ್ಟೀಸ್ ಅಲ್ಲಿ ಅನೇಕರಿಗೆ ಅದು ಇಷ್ಟ ಆಗದೆ ಇರ್ಬೋದು. ನಾನು ತುಂಬಾ ನಾರ್ಮಲ್ ಅಂತ ನೋಡಲ್ಲ. ಅವರ ಸಿಂಪ್ಟಮ್ಸ್ ಕಡಿಮೆ ಆಗಿ ಅವರು ಒಂದು ಎನರ್ಜಿ ಕೆಲಸದಲ್ಲಿ ಇದು ಬರಬೇಕು, ಅವರಿಗೆ ಚೆನ್ನಾಗಿ ಕೆಲಸ ಮಾಡಿಕೊಂಡು ಯಾವುದೇ ಇದಿಲ್ಲದೆ ಊಟ ಚೆನ್ನಾಗಿ ಮಾಡಿಕೊಂಡು ಎಕ್ಸಸೈಸ್ ಮಾಡಿಕೊಂಡು ಒಂದೇ ವ್ಯಾಲ್ಯೂ ಸ್ಟ್ಯಾಂಡರ್ಡ್ ಆಗಿ ಈಗ 130 ಇದೆ, ಅವ್ರಿಗೆ ಏನು ಮಾಡಿದ್ರು ಅದಕ್ಕಿಂತ ಕಡಿಮೆ ಆಗ್ತಿಲ್ಲ ಅಂದರೆ ನಾನು ವ್ಯಾಲ್ಯೂ ಬಗ್ಗೆ ತಲೆ ಕೆಡಿಸ್ಕೊಡ್ಬೇಡಿ. ಸರಿಯಾಗಿ ಔಷಧಿ, ಈಗ ನಮ್ಮ ಔಷಧಿಗಳು ಕೊಡ್ತೀವಿ ನಾವು, ಸರಿಯಾಗಿ ತಗೊಂಡು ಅದ್ರ ಜೊತೆಗೆ ಎಕ್ಸಸೈಸ್ ಕಂಪಲ್ಸರಿ. ಯಾಕಂದ್ರೆ ಈ ಕಾಯಿಲೆ ಇವೆಲ್ಲ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತೀವಿ, ಒಂದು ಜೀವನ ಶೈಲಿಯ ಕಾಯಿಲೆ ಇದು. ಜೀವನ ಶೈಲಿ ಸರಿ ಇಟ್ಕೊಳ್ಳಿ. ಮತ್ತೆ ಅದೇ ಹೆದರ್ಕೊಂಡು ತುಪ್ಪ ತಿಂದೇ ಇರೋದು, ಮತ್ತೆ ಒಂದು ಹೊತ್ತು ಅನ್ನ ತುಂಬಾ ನಾವು ದ್ವೇಷಿಸಬೇಡಿ ಅಂತೀನಿ. ಗಂಜಿ ಬಸದ್ಬಿಡಿ. ಯಾಕೆ ಹಿಂದೆ ಅನ್ನ ತಿಂತಿರ್ಲಿಲ್ವಾ? ಶುಗರ್ ಯಾಕಿರ್ಲಿಲ್ಲ? ನಾವು ಕುಕ್ಕರ್ ಅನ್ನ ಮಾಡಕ್ ಶುರು ಮಾಡಿದ್ವಿ. ಮತ್ತೆ ಅನ್ನದ ಒಂದು ಅಕ್ಕಿ ಎಲ್ಲ ಅದನ್ನ ಪಾಲಿಶ್ ಮಾಡಿ ಪೋಷಕಾಂಶ ತೆಗೆದ್ಬಿಟ್ವಿ. ಆವಾಗ ಅನ್ನನೇ ವಿಲನ್ ಆಗೋಯ್ತು. ಗೋಧಿ ತಿನ್ನಿ ಅಂತಾರೆ, ಎಷ್ಟೋ ಸಲ ಚಪಾತಿ ತಿಂತಾರೆ, ವಯಸ್ಸಾಗಿರುತ್ತೆ, ಶುಗರ್ ಇದೆ, ನಮ್ಗೆ ಚಪಾತಿ ತಿನ್ಬೇಕು. ಚಪಾತಿ ಪಾಪ ಹಲ್ಲು ಸರಿ ಇರಲ್ಲ, ಅದು ಜೀರ್ಣ ಆಗಲ್ಲ, ಶುಗರ್ ಕಂಟ್ರೋಲ್ ಆಗಲ್ಲ. ಕಂಟ್ರೋಲ್ ಆಗದಿದ್ ಕೂಡಲೇ ಎಲ್ಲಿ ಯಾಕೆ ಕಂಟ್ರೋಲ್ ಆಗ್ತಿಲ್ಲ ಅನ್ನೋ ನೋಡಿದ ಔಷಧಿಯ ಒಂದು ಪವರ್ ಜಾಸ್ತಿ ಆಗುತ್ತೆ. ಆಗ ಪಾಪ ಬರ್ತಾರೆ, ಸುಸ್ತಂದ್ರೆ ಸುಸ್ತು, ಅವ್ರದ್ದು 4-5 ಮಾತ್ರೆಗಳು ತಗೋತಾರೆ, ಇಲ್ಲ ಇನ್ಸುಲಿನ್ಗೆ ಹೋಗ್ಬಿಟ್ಟಿರುತ್ತೆ ಶುಗರ್ ಕಂಟ್ರೋಲ್ ಆಗಿಲ್ಲ ಅಂತ. ನಾವು ಫಸ್ಟ್ ಕಂಡು ಹಿಡಿಬೇಕು ಯಾಕೆ ಕಂಟ್ರೋಲ್ ಆಗ್ತಿಲ್ಲ, ಅದ್ರ ಮೇಲೆ ಅವರ ಚಿಕಿತ್ಸೆ ಬದಲಾಯಿಸಬೇಕೇ ಬಿಟ್ರೆ ಬರೀ ರಕ್ತದಲ್ಲಿ ಶುಗರ್ ಜಾಸ್ತಿ ಆಗ್ತಿದೆ ಇದಕ್ಕೆ ಜಾಸ್ತಿ ಮಾತ್ರೆ ಕೊಡಬೇಕು ಅನ್ನೋದು ನನ್ನ ಪ್ರಕಾರ ಅದು ಪರಿಹಾರ ಅಲ್ಲ ಅಂತ ಹೇಳ್ತೀನಿ ನಾನು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಡಯಾಬಿಟಿಸ್ನ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ. ಡಯಾಬಿಟಿಸ್ ಅಂದ್ರೆ ಏನು, ಇದರಲ್ಲಿ ಯಾವ ರೀತಿಯಾಗಿರುತ್ತೆ ಅಂದ್ರೆ ಎಷ್ಟು ಟೈಪ್ಸ್ ಇರುತ್ತೆ, ಇನ್ನು ಸಿಂಪ್ಟಮ್ಸ್ ಅಂದ್ರೆ ಯಾವ ರೀತಿಯಾಗಿರುತ್ತೆ, ಪುಟ್ಟ ಮಕ್ಕಳಲ್ಲಿ ಸಿಂಪ್ಟಮ್ಸ್ ಚೇಂಜ್ ಆಗುತ್ತಾ ಅಥವಾ ವ್ಯಕ್ತಿಯಿಂದ ವ್ಯಕ್ತಿಗೆ ಈ ಸಿಂಪ್ಟಮ್ಸ್ ಚೇಂಜ್ ಆಗ್ಬೋದಾ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಡಾಕ್ಟರ್ ನಮಗೆ ನೀಡ್ತಾ ಇದ್ದಾರೆ. ಇನ್ನು ಡಾಕ್ಟರ್, ನೀವು ಸಿಂಪ್ಟಮ್ಸ್ ಬಗ್ಗೆ ಹೇಳಿದ್ರಿ. ಸೊ ಇದಾದ ನಂತರ ಆಯುರ್ವೇದ ಪದ್ಧತಿ ಅಂದ ತಕ್ಷಣ ನಮಗೆ ಆಹಾರ ಮತ್ತು ವಿಹಾರ ಪದ್ಧತಿ ಬಹಳ ಇಂಪಾರ್ಟೆಂಟ್ ರೋಲ್ ವಹಿಸುತ್ತೆ. ಆಹಾರ ಕ್ರಮ ಹೇಗಿರಬೇಕು ಎಸ್ಪೆಷಲಿ ಈ ಡಯಾಬಿಟಿಸ್ ಪೇಷಂಟ್ಗೆ. ಇನ್ನು ಕೆಲವರಿಗೆ ಒಂದು ಮೈಂಡ್ ಸೆಟ್ ಏನು ಅಂತ ಹೇಳಿದ್ರೆ, ಹೆಚ್ಚಾಗಿ ಸಿಹಿ ಪದಾರ್ಥಗಳನ್ನ ತಿನ್ನೋದ್ರಿಂದ ಸಕ್ಕರೆ ಕಾಯಿಲೆ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ಅಂಥವ್ರು ಆಗಲಕಾಯಿ ತಿನ್ನುವಂಥದ್ದು, ಅಂದ್ರೆ ಕಹಿ ಪದಾರ್ಥಗಳನ್ನ ಹೆಚ್ಚಾಗಿ ತಿನ್ನೋದ್ರಿಂದ ನಮ್ಮಲ್ಲಿರುವಂಥ ಶುಗರ್ ಲೆವೆಲ್ ಡೌನ್ ಆಗುತ್ತೆ ಅನ್ನೋಂಥದ್ದು ಕೂಡ ಅವ್ರಿಗಿದೆ. ಇದು ಏನಂತ ಹೇಳ್ತೀರಾ ನಿಮ್ಮ ಪ್ರಕಾರವಾಗಿ? ಸ್ವೀಟ್ ತಿಂದೇ ಬಂತು ಅಂತ ಹೇಳಕ್ಕಾಗಲ್ಲ. ಅದು ಅವರಿಗೆ ಯಾವುದೋ ಒಂದು ಮಾನಸಿಕ ಒತ್ತಡಗಳಿಂದ ಬಂದಿರುತ್ತೆ, ಅಥವಾ ಹೀಗೆ ಯಾವುದೋ ಒಂದು ಜ್ವರ, ಏನೋ ಕಾಯಿಲೆ ಬಂದು ಆ ಕಾಯಿಲೆಯಿಂದ ಹೊರಗೆ ಬರುವಾಗ ಇನ್ನೊಂದು ತಪ್ಪು ಏನಾಗುತ್ತೆ ಅಂದರೆ, ಜ್ವರ ಬಂದಿರುತ್ತೆ, ಜ್ವರ ಬಂದು ಬಿಟ್ಟು ಕೂಡಲೇ ಸುಸ್ತು ಅಂತ ಹೋಗಿ ರಕ್ತ ಪರೀಕ್ಷೆ ಮಾಡಿಸಿರ್ತಾರೆ, ಆಗ ಖಂಡಿತ ಶುಗರ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಅದೇ ಅವರು 1 ತಿಂಗಳು ಕಾದು ಸ್ವಲ್ಪ ಸರಿ ಜೀವನ ಶೈಲಿ ಸರಿ ಹೋಗಿ ಸುಸ್ತೆಲ್ಲ ಕಡಿಮೆ ಆಗಿ ನಾರ್ಮಲ್ ಬಂದಾಗ ಶುಗರ್ ಪರೀಕ್ಷೆ ಮಾಡಿಸಿದ್ರೆ ಕಡಿಮೆ ಆಗಿರೋ ಸಾಧ್ಯತೆ ಇರುತ್ತೆ. ನಾನು ತುಂಬ ಸಲ ಬೈತೀನಿ, ಅವಾಗ ಈ ಟೆಸ್ಟ್ ಮಾಡಿಸಿ ಔಷಧಿ ಶುರು ಮಾಡಿಬಿಟ್ರೆ ನಿಮ್ಗೆ ಶುಗರ್ ಇರಲಿಲ್ಲ, ಆ ದಿನದ ವ್ಯಾಲ್ಯೂ ಅದು. ಆವಾಗ ಎಲ್ಲ ವ್ಯತ್ಯಾಸ ಆಗಿರುತ್ತೆ. ಈಗ ಮನೇಲಿ ಯಾರೋ ಒಬ್ರು ಹೋಗಿರ್ತಾರೆ, ಆಗ ಎಲ್ಲರದ್ದು ವ್ಯಕ್ತಿಗಳಲ್ಲಿ ಮನಸ್ಥಿತಿ ಅದನ್ನ ಅವ್ರು ನಿಜವಾದ ಅವ್ರು ಹಾಗೆ ಅಥವಾ ಅವ್ರು ಯಾರೋ ಮಾತಾಡ್ಸಿರಲ್ಲ, ಅದನ್ಬಿಟ್ಟು ಆ ವ್ಯಕ್ತಿ ಹಾಗೆ ಅಂತ ನಾವು ಹೇಳೋ ಹಾಗಿಲ್ಲ. ಆಗ ಜ್ವರ ಬಂದು ಎಲ್ಲ ಅಂಗಗಳಿಗೆ ಏಟಾದಾಗೆ ಪ್ಯಾಂಕ್ರಿಯಸ್ ಏಟಾಗಿರುತ್ತೆ, ಶುಗರ್ ವ್ಯಾಲ್ಯೂ ಹೆಚ್ಚಿರುತ್ತೆ, BP ಹೆಚ್ಚಿರ್ಬೋದು. ಅನೇಕರು ಅವ್ರು ರಿಪೋರ್ಟ್ ತೊಗೊಂಡು ಬರ್ತಾರೆ. ರಿಪೋರ್ಟ್ ನೋಡಿದ ಕೂಡಲೇ ನಾನು ಕೇಳ್ತೀನಿ, ನಿಮಗೆ ರೀಸೆಂಟಾಗಿ ಯಾವುದಾದ್ರೂ ಕಾಯಿಲೆ ಬಂದಿತ್ತಾ? ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂತ. ಅದರ ಪ್ರಭಾವ ಅದು. ಅದೇ ಪರೀಕ್ಷೆನ ಇನ್ನೊಂದು ತಿಂಗಳು ಬಿಟ್ಟು ಮಾಡಿಸಿ,
ಆವಾಗ ವ್ಯಾಲ್ಯೂ ನಾರ್ಮಲ್ ಬಂದಿರುತ್ತೆ. ಮತ್ತು ಫಸ್ಟ್ ಟೆಸ್ಟ್ ಮಾಡಿದ ಕೂಡಲೇ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಿಂದಕ್ಕೆ ಹೋಗಿ ಯೋಚನೆ ಮಾಡಿ ಯಾಕೆ ಬಂದಿರ್ಬೋದು, ಏನೋ ಅಂದರೆ ತುಂಬ ದಿನದಿಂದ ಏನೋ ಹುಷಾರಿರಲಿಲ್ಲ, ಆವಾಗ ಬಂತು ಅಂದರೆ ಒಂದು ಶುಗರ್ ಸಿಂಪ್ಟಮ್ಸ್ ಕಾಣಿಸ್ಕೊಂಡು ತುಂಬ ವೆಯ್ಟ್ ಲಾಸ್ ಆಯಿತು, ಆಗ ಕೂಡಲೇ ಚಿಕಿತ್ಸೆ ತಗೊಳ್ಬೇಕಾಗತ್ತೆ. ಏನೂ ಇಲ್ಲದೆ ಒಂದು ಸಲ ಜಾಸ್ತಿ ಕಾಣಿಸ್ಕೊಂತು ಅಂದರೆ ಸ್ವಲ್ಪ ದಿನದ ಹಿಂದೆ ನಾವೇನಾದರೂ ಆಹಾರ ವ್ಯತ್ಯಾಸ ಆಯಿತು, ಕೆಲವು ಸಲ ಸಿಹಿ ಅಂತಲ್ಲ, ಕೆಲವು ಹೆವಿ ಫುಡ್ ತಿಂದ್ಬಿಡ್ತೀವಿ, ಜೀರ್ಣ ಆಗಲ್ಲ, ಅದರಿಂದ ಅಜೀರ್ಣ ಆಗಿ ಅದರಿಂದನೂ ಶುಗರ್ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಯಾಕಂದರೆ ರಕ್ತದಲ್ಲಿ ಶುಗರ್ ಇನ್ನೂ ಮುಂದಕ್ಕೆ ಹೋಗೋಕ್ಕಾಗ್ತಿಲ್ಲ, ಅಂದರೆ ಅಷ್ಟೇ ಇದೆ, ಅದು ಕಮ್ಮಿ ಇಲ್ಲ ಅಂದರೆ ಅರ್ಥ ಜೀರ್ಣ ಆಗಿಲ್ಲ ಅಂತ. ನಾವು ಆಯುರ್ವೇದದಲ್ಲಿ ಪ್ರತಿಯೊಂದನ್ನು ಹೊಟ್ಟೆಯಿಂದ ಟ್ರೀಟ್ ಮಾಡ್ತೀವಿ. ಯಾವ ಕಾಯಿಲೆ ಬಂದರೂ ಫಸ್ಟ್ ಹೊಟ್ಟೆ ಕೊಡ್ತೀವಿ. ನಿಮ್ಮ ಹಸಿವು ಹೇಗಿದೆ, ಹಸಿವು ಅಂದ್ಕೊಳ್ಳೋದು ಅವ್ರಿಗೆ ಅರ್ಥ ಆಗಲ್ಲ. ಚೆನ್ನಾಗಿ ಕರೆಕ್ಟ್ ಟೈಮಿಗೆ ಊಟ ಮಾಡ್ತೀನಿ ನಾನು ಅಂತಾರೆ. ಆ ಕರೆಕ್ಟ್ ಟೈಮಲ್ಲಿ ನಿಮ್ಗೆ ಹೊಟ್ಟೆ ಹಸ್ದಿತ್ತ ಕೇಳಿದರೆ ಅರ್ಧಕ್ಕರ್ಧ ಜನಕ್ಕೆ ಗೊತ್ತೇ ಇರಲ್ಲ. ಈಗ ಆ ಪರಿಸ್ಥಿತಿ ಬಂದಿದೆ. ಟೈಮ್ಗೆ ತಿಂತಾರೆ, ಹೊಟ್ಟೆ ಕೇಳಿದೆಯಾ, ಕೇಳೇ ಇರಲ್ಲ. ನಾವು 9 ಗಂಟೆಗೆ ತಿಂಡಿ ತಿಂದ್ಬಿಡ್ತೀನಿ, 9 ಗಂಟೆಗೆ ನಿಮ್ಗೆ ಹೊಟ್ಟೆ ಹಸಿತಾ ಇಲ್ಲ, ಕೇಳಿರಲ್ಲ ಹೊಟ್ಟೆ. ಆಗ ತಿಂದು ಜೀರ್ಣ ಆಗದೆ ಇದ್ರೂ ರಕ್ತದಲ್ಲಿ ಶುಗರ್ ಅಂಶ ಜಾಸ್ತಿ ಆಗುತ್ತೆ. ನಾವು ಆ ರೀತಿ ನೋಡ್ತೀವಿ. ಯಾಕೆ ಈಗ ಆಯುರ್ವೇದ ಅನ್ನೋದೇ ಮೂಲದಿಂದ ಕೊಡೋ ಚಿಕಿತ್ಸೆ, ಯಾಕೆ ರಕ್ತದಲ್ಲಿ ಜಾಸ್ತಿ ಕಾಣಿಸ್ತಿದೆ ಹಿಸ್ಟ್ರಿ, ಅದಕ್ಕೆ ಬೈತಾರೆ ನನಗೆ ಎಷ್ಟೊಂದು ಜನ, ಎಷ್ಟೊತ್ತು ನೀವು ನೋಡ್ತೀರಾ ಅಂತ. ಹೊಸದಾಗಿ ಬಂದವ್ರನ್ನ ನಾನು ತುಂಬ ಟೈಮ್ ತಗೋತೀನಿ, ಯಾಕಂದ್ರೆ ಯಾಕೆ ಬಂತು ಅಂತ ಕಂಡು ಹಿಡಿಬೇಕು. ಒಂದು ಯಾವುದೋ ಡೆತ್ ಆಗಿರುತ್ತೆ ಫ್ಯಾಮಿಲಿಯಲ್ಲಿ, ಹೆಂಗಸರಲ್ಲಿ ಕೆಲವರಿಗೆ ಮೆನೋಪಾಸ್ ಟೈಮಲ್ಲಿ ದೇಹದ ಬದಲಾವಣೆಯಿಂದ, ಮಾನಸಿಕ ಒತ್ತಡದಿಂದ ಅದೆಲ್ಲ ಆದಾಗ ಅಲ್ಲಿಗೂ ಚಿಕಿತ್ಸೆ ಕೊಡಬೇಕು. ಆ ಒತ್ತಡ, ಅದಕ್ಕೆ ನಾವು ಚಿಕಿತ್ಸೆ ಕೊಟ್ಟು ಜೊತೆಗೆ ಅವರ ಅಪಟೈಟ್ ಮೇನ್ ಅಷ್ಟೇ, ಚೆನ್ನಾಗಿ ಹೊಟ್ಟೆ ಹಸಿಬೇಕು. 2 ಊಟ ಮಾಡಿ ಸಾಕು ಅಂತೀನಿ ನಾನು. ಏಜಿನ ಜೊತೆ ನಮ್ಗೆ ಊಟದ ಕ್ವಾಂಟಿಟಿ ಕಡಿಮೆ. ಮುಂಚೆ 2 ಊಟ ಮಾಡೋರು ಹೊಲದ ಕೆಲಸ ಮಾಡಿ ಹಸು ಮೇಯಿಸ್ಕೊಂಡು ಅಷ್ಟು ಮಾಡಿ 2 ಊಟದಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ರು. ಈಗ ನ್ಯೂಟ್ರಿಷನ್ ಗಲಾಟೆ ಜಾಸ್ತಿ ಆಗ್ತಾ ಇದೆ. ಬೆಳಿಗ್ಗೆ ಎದ್ದು ಸ್ಪ್ರೌಟ್ಸ್ ತಿನ್ನೋದು, ಆಮೇಲೆ ಸ್ಮೂದಿ ಕುಡಿಯೋದು, ಅದೆಲ್ಲ ಜೀರ್ಣ ಆಗಲ್ಲ. ಅದು ಅಷ್ಟು ಎಕ್ಸಸೈಸ್ ಮಾಡ್ಬೇಕು ನಾವು. ಈಗೇನೋ ನಾವು ಸ್ಪೋರ್ಟ್ಸಲ್ಲಿ ಇದ್ದೀವಿ, ಎಕ್ಸಸೈಸ್ ಅಷ್ಟು ಮಾಡ್ತೀವಿ ಅಂದರೆ ಜಾಸ್ತಿ ನ್ಯೂಟ್ರಿಷನ್ ಬೇಕು. ಇಲ್ಲ ಅಂದರೆ ನಮ್ಗೇನು ಅಷ್ಟು ಬೇಡ. ಬಿಸಿಲಿಗೆ ಹೋಗಿ, ಮಧ್ಯಾಹ್ನ ಬಿಸಿಲಿಗೆ ಹೋಗಿ ಅಂತೀನಿ, ವಿಟಮಿನ್ ಡಿ ಇಲ್ಲ ಅಂತಾರೆ, ಬಿಸಿಲಿಗೆ ಹೋದರೆ ಸರಿಯಾಗುತ್ತೆ. ಎಕ್ಸಸೈಸ್ ಮಾಡಿ, ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ, ಹಸಿವು ಚೆನ್ನಾಗಾಗಬೇಕು. ಹಸಿವಾಯಿತು ಅಂದರೆ ಶುಗರ್ ಕಂಟ್ರೋಲಲ್ಲಿರುತ್ತೆ. ಅದನ್ನು ನಾವು ಸರಿ ಮಾಡಿದ್ರೆ ಅಷ್ಟೊಂದು ಶುಗರ್ ಔಷಧಿ ಬೇಕಾಗಲ್ಲ. ಕೆಲವ್ರಿಗೆ ಕಷ್ಟ, ಇವಾಗ ತುಂಬ ಅಡ್ವಾನ್ಸ್ಡ್ ಆಗಿ ಹೋಗ್ಬಿಟ್ಟಿರುತ್ತೆ, ಅವರಿಗೆ ನಾವು ಇನ್ಸುಲಿನ್ ನಿಲ್ಸೋಕ್ಕೆ ಕಷ್ಟ ಆಗುತ್ತೆ. ಅದನ್ನೇ ಕಂಟಿನ್ಯೂ ಮಾಡಿ ಅಂತೀವಿ. ಯಾಕಂದರೆ ಕೊನೆಗೇನು ಅವರ ಆರೋಗ್ಯ ಮುಖ್ಯ, ನಾನೇ ಎಲ್ಲ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಆದರೆ ಅನೇಕರಿಗೆ ನಾವು ನಿಧಾನವಾಗಿ ನಮ್ಮ ಔಷಧಿಗಳು ಕೊಟ್ಟು, ಮತ್ತು ಕೆಲವರಿಗೆ ಅವರು ಶುಗರೇ ಆಗಿರಲ್ಲ, ಈ ರೀತಿ ಯಾವುದೋ ಕಾರಣಕ್ಕೆ ಬಂದಿರುತ್ತೆ ಅದು, ಅಂಥವರಿಗೆ ನಾವು ಒಂದು ಕೆಲವು ತಿಂಗಳು ಇದೆಲ್ಲ ಕೊಟ್ಟು ಔಷಧಿಗಳಿಂದ ಪೂರ್ತಿಯಾಗಿ ನಿಲ್ಲಿಸಿರೋ ಸಾಧ್ಯ. ನಿಜವಾದ ಶುಗರ್ ಆದರೆ ನಿಲ್ಲಿಸೋದು ಕಷ್ಟ. ಈ ರೀತಿ ಕಾಯಿಲೆಗಳ ಟೈಮಲ್ಲಿ ಶುಗರ್ ಜಾಸ್ತಿಯಾಗಿ ಚಿಕಿತ್ಸೆ ಕೊಟ್ಟವ್ರಿಗೆ ಅದರಿಂದ ಹೊರಗೆ ತರ್ಬೋದು ನಾವು. ಇನ್ನು ವಿಹಾರ ಪದ್ಧತಿ ಅಂದ್ರೆ ಯಾವ ರೀತಿ ಆಗಿರುತ್ತೆ ಅಂದ್ರೆ, ನಮ್ಮ ಲೈಫ್ ಸ್ಟೈಲ್ ಏನೆಲ್ಲ ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರಿಂದ ಈ ಶುಗರ್ ಅನ್ನೋದನ್ನ ನಾವು ಅವಾಯ್ಡ್ ಮಾಡಬಹುದು ಅಂತ. ಅದೇ, ಒಂದು ಮಾನಸಿಕವಾಗಿ ಯಾವಾಗಲೂ ಸ್ವಲ್ಪ ಒತ್ತಡದಿಂದ ಹೊರಗಿರಬೇಕು. ಮತ್ತು ಇನ್ನು ಕೆಲವರಿಗೆ ನಮ್ಮ ಅಪ್ಪ ಅಮ್ಮಂಗಿತ್ತು, ನನಗೆ ಬಂದ್ಬಿಡುತ್ತೆ, ಆ ಭಯ ಪಟ್ಕೊಂಡು ಬಂದೇ ಬಿಡುತ್ತೆ. ನಾನು ನೀವು ದಿನಾ ಬೆಳಿಗ್ಗೆದ್ದು ಕರೆದ್ರೆ ಅದೆಲ್ಲ ಹೋಗುತ್ತೆ, ನಿಮ್ಮ ಬಂದೇ ಬರುತ್ತೆ ಅಂತ. ನಾನು ಆರೋಗ್ಯವಾಗಿರ್ತೀನಿ ಅಂತ ಮನಸ್ಸಲ್ಲಿ ತಯಾರಾಗಿರಬೇಕು. ನನ್ನ ಪ್ಯಾಂಕ್ರಿಯಸ್, ನಾನು ಹೇಳೋದು, ಎಣ್ಣೆ ಹಚ್ಕೊಂಡು ಸ್ನಾನ ಮಾಡುವಾಗ ಹೊಟ್ಟೆ ಮಸಾಜ್ ಮಾಡಿಕೊಂಡು ನನ್ನ ಹೊಟ್ಟೆಯ ಅಂಗಗಳೆಲ್ಲ ಆರೋಗ್ಯವಾಗಿರುತ್ತೆ ಅಂದ್ಕೊಳ್ಳಿ. ನಾವು ಅಫರ್ಮೇಷನ್ ಅಂತ ಏನು ಹೇಳ್ತೀವಿ, ಅದು ಸುಮ್ಮನೆ ತಮಾಷೆ ಅಲ್ಲ. ಪ್ರತಿಯೊಂದು ಹಿಂದೆ ಋಷಿಗಳು ಶಾಪ ಕೊಟ್ಬಿಡ್ತಾ ಇದ್ರೆ ಅದು ಜೋಕ್ ಆಗಿತ್ತು. ಅಂದರೆ ಅವರಲ್ಲಿ ಅಂಥ ಶಕ್ತಿ ಇತ್ತು, ನಾವು ಬೆಳೆಸ್ಕೋಬೋದು. ನಾವು ಆ ಶಕ್ತಿನ ಯಾವುದ್ರ ಮೇಲೋ ಈಗ ಪ್ರಯೋಗ ಮಾಡ್ತಿದ್ವಿ. ನಮ್ಮ ಒಳಗಡೆ ಅಂತಃಶಕ್ತಿನ ಬೆಳೆಸ್ಕೊಳ್ಳಿ ಅಂತೀವಿ. ಸ್ವಲ್ಪ ಪ್ರಾಣಾಯಾಮ ಮಾಡಿ, ಮತ್ತು ಒಳ್ಳೆ ಯಾವುದೋ ಒಂದೀಗ ಬಹಳಷ್ಟು ದುಡ್ಡಿರುತ್ತೆ ನಮ್ಮ ಕೈಲಿ, ಎಲ್ಲಿಗೋ ಒಂದು ದಾನ ಮಾಡಿ, ಆವಾಗ ಒಂದು ಖುಷಿ ಆಗುತ್ತೆ. ಅದು ಆಯುರ್ವೇದದಲ್ಲಿ ಹೇಳ್ತಾರೆ, ಕರ್ಮದಿಂದನೂ ಕಾಯಿಲೆಗಳು ಬರುತ್ತೆ ಅಂತ. ನಮ್ಮ ಕರ್ಮ ಶುದ್ಧಿ ಮಾಡ್ಕೋಬೇಕು ಅಂದರೆ ಒಂದು ಗೋಶಾಲೆಗೆ ಹೋಗಿ ದಾನ ಮಾಡೋದು, ಅಥವಾ ಯಾರೋ ಬಡವರಿಗೆ ಹೋಗಿ ಸಹಾಯ ಮಾಡೋದು. ಆವಾಗ ನಮ್ಮ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಮತ್ತು ನಮ್ಮ ಕರ್ಮಶುದ್ಧಿಯಾಗಿ ಕಾಯಿಲೆಗಳು ಕಡಿಮೆ ಆಗುತ್ತೆ. ಅಂದರೆ ನಾವು ಬರೀ ಕಾಯಿಲೆ ಚಿಕಿತ್ಸೆ ಅಂತ ಆಯುರ್ವೇದದಲ್ಲಿ ನೋಡಲ್ಲ. ನಾವು ಬೇರೆ ಬೇರೆ ರೀತಿಯಿಂದ ನೋಡ್ತೀವಿ. ನಿಮ್ಮ ತೊಂದರೆಗಳನ್ನು ಸರಿ ಮಾಡ್ಕೊಳ್ಳಿ, ಮನೇಲಿ ಜಗಳ ಆಗ್ತಿದ್ರೆ ಅದನ್ನು ಸರಿ ಮಾಡ್ಕೊಳ್ಳಿ, ಅದೆಲ್ಲ ಮಾಡಿಕೊಂಡು ಮತ್ತು ಅಟ್ಲೀಸ್ಟ್ ಅರ್ಧ ಗಂಟೆ ಬೆಳಿಗ್ಗೆ ಸೂರ್ಯ ನಮಸ್ಕಾರ. ಈಗ ನೋಡಿ, ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಹೇಳ್ತಂತೆ, ಆ ದೈಹಿಕ ಮತ್ತು ಮಾನಸಿಕ ವ್ಯಾಯಾಮಗಳಲ್ಲಿ ಸೂರ್ಯ ನಮಸ್ಕಾರ ಅತ್ಯಂತ ಉತ್ತಮ ಅಂತ. ಅಲ್ಲಿಂದ ಬರಬೇಕಾಯ್ತು. ಇದೆಲ್ಲ ಸಾವಿರಾರು ವರ್ಷದಿಂದ ನಮ್ಗೆ ಹೇಳಿದ್ದಾರೆ. ಯೋಗ ಮಾಡಿ ಅಂದ್ರೆ ಈಗ ಮಾಡ್ತಾರೆ, ಹಿಂದೆ ಜೋಕ್, ನಾವೇನು ಋಷಿಗಳ ಯೋಗ ಮಾಡೋದು ಕಾಡಲ್ಲಿ ಕೂತ್ಕೊಂಡು ಅಥವಾ ಬೆಟ್ಟದ ಒಳಗೆ ಕೂತ್ಕೊಂಡು ಅಂತ. ಈಗ ಅಲ್ಲಿಂದ ಹೇಳಕ್ ಶುರು ಮಾಡಿದ್ದಾರೆ. ಸೂರ್ಯ ನಮಸ್ಕಾರ ಮಾಡಿದ್ರೆ ಎಲ್ಲ ಅಂಗಗಳಿಗೂ ಎಕ್ಸಸೈಸ್ ಆಗುತ್ತೆ. ಮಾನಸಿಕವಾಗಿ ಅದಕ್ಕೆ ಕೆಲವ್ರಿಗೆ ಬೆಳಿಗ್ಗೆ ಆಗಲ್ಲ ಅಂತಾರೆ, ಸಂಜೆ ಆಫೀಸಿಂದ ಬಂದು ಖಾಲಿ ಹೊಟ್ಟೆ ಇರಬೇಕು, ಆ ಟೈಮಲ್ಲಿ ಎಕ್ಸಸೈಸ್ ಮಾಡಿ ಖುಷಿಯಾಗಿರಿ. ತುಂಬ ಸ್ಪ್ರೌಟ್ಸು ಆ ಥರ ತಿನ್ಬೇಕಂತಿಲ್ಲ, ಯಾವಾಗಾದರೂ ಒಂದ್ಸಲ ತಿನ್ಬೋದು. ದಿನ ಹಸಿ ತರಕಾರಿ ತಿನ್ನೋದು ಒಳ್ಳೇದಲ್ಲ. ಒಳ್ಳೆ
ಆಹಾರ, ನಮ್ಮ ಸುತ್ತಮುತ್ತ ಬೆಳೆಯೋ ಆಹಾರ, ಚೆನ್ನಾಗಿ ಬೆಂದಿರೋ ಅನ್ನ ಅಂದರೆ ಗಂಜಿ ಬಸಿದಿರೋ ಅನ್ನ, ತುಪ್ಪ ಇವೆಲ್ಲ ಸೇವನೆ ಮಾಡಿಕೊಂಡು ಮಾನಸಿಕವಾಗಿ ಯಾರ ಜೊತೆನೂ ಜಗಳ ಆಡದೆ ಖುಷಿಯಾಗಿದ್ದರೆ ಆದಷ್ಟು ಅದನ್ನು ಮುಂದೆ ಹೋಗ್ಬೋದು. ಅವಾಯ್ಡು ಮಾಡ್ಬೋದು ಏನೋ, ಖಂಡಿತ ಅದನ್ನು ಮುಂದಕ್ಕೆ ಹಾಕ್ಬೋದು ನಾವು. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ.